ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನಿವತ್ತು ಬಂದಿರತಕ್ಕಂಥದ್ದು ಒಂದ್ ರೀತಿ ಕಾಡಂಚಿನ ಪ್ರದೇಶಗಳ ನಿವಾಸಿಗಳ ಪರಿಸ್ಥಿತಿ, ಮತ್ತೆ ಕಾಡಂಚಿನಗಳಲ್ಲಿ ವಾಸ ಮಾಡ್ತಕ್ಕಂಥ ಮೂಲ ಸೌಕರ್ಯಗಳ ಪರಿಸ್ಥಿತಿ, ಮತ್ತೆ ಜನಜೀವನ ವ್ಯವಸ್ಥೆ, ಮತ್ತೆ ಯಾವ ರೀತಿ ಏನೇನು ಸಮಸ್ಯೆಗಳು ಫೇಸ್ ಮಾಡ್ತಾರೆ, ಮತ್ತೆ ಅಲ್ಲಿರ್ತಕ್ಕಂಥ ಶಾಲಾ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಬೆಳಕು ಚೆಲ್ಲಲು ಬಂದಿದ್ದೇನೆ. ಈಗ ನಾನು ಬಂದಿರತಕ್ಕಂಥದ್ದು ಒಂದ್ ರೀತಿ ಖಾನಾಪುರ ತಾಲೂಕಿನ ಒಂದ್ ರೀತಿ ಕಣಕುಂಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಂದಿಕೋಪಾಡ ಅಂತಕ್ಕಂಥ ಗ್ರಾಮಕ್ಕೆ ಬಂದಿದ್ದೀನಿ. ಸುಮಾರು ವಿಶೇಷವಾಗಿ ಈಗ ನಾನು ನೋಡೋದಾದ್ರೆ ಸಾಕಷ್ಟು ಒಂದ್ ರೀತಿ ಇಲ್ಲಿ ಪಾಪ ಇಲ್ಲಿವರೆಗೂ ಸಹ ಕಾಡಂಚಿನ ಪ್ರದೇಶ ಓಕೆ, ಇಲ್ಲಿ ಸರ್ಕಾರದ ಒಂದ್ ರೀತಿ JGM ಮಾಡಿದ್ದಾರೆ, ಮತ್ತೆ ಕರೆಂಟ್ ವ್ಯವಸ್ಥೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಒಂದು ರಸ್ತೆ ಮಾಡ್ಲಿಕ್ಕೆ ಏನ್ ಸಮಸ್ಯೆ, ರಸ್ತೆ ಇಲ್ಲ, ಸೂಕ್ತ ರಸ್ತೆ ಇಲ್ಲ, ಮತ್ತೆ ಸಮರ್ಪಕವಾಗಿ ಕುಡಿಯ ನೀರು ವ್ಯವಸ್ಥೆ ಇಲ್ವಂತೆ. JGM ಏನೋ ಮಾಡ್ಬಿಟ್ಟವ್ರು ನರೇಂದ್ರ ಮೋದಿ ಅವರು, ಓಕೆ ಆಯ್ತಾ. ಆದರೆ ಸಮರ್ಪಕವಾಗಿ ಕುಡಿಯ ನೀರು ವ್ಯವಸ್ಥೆ ಇಲ್ಲ ಅಂದ್ರೆ ಜನ ಬದುಕೋದಂಗೆ, ಮತ್ತೆ ಜೊತೆಗೆ ವಿದ್ಯುತ್ ಸಮರ್ಪಕವಾಗಿ ಒಂದ್ ರೀತಿ ವಿದ್ಯುತ್ ಸಮಸ್ಯೆ ಸಹ ಇದೆ ಅಂತಕ್ಕಂಥದ್ದು ಇದಾಗ್ತಾ ಇದೆ. ಮತ್ತೆ ಒಂದು ಶಾಲೆ ಇದೆ. ಮತ್ತೆ ಇಂಥ ಇದಕ್ಕೆ ಇಷ್ಟೆಲ್ಲ ಇದ್ರೂ ಸಹ ಯಾಕೆ ಇಂಥ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಮೀನಮೇಷ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ಮಾನ್ಯ ಕೇಂದ್ರ ಒಂದ್ ರೀತಿ ಅರಣ್ಯ ಇಲಾಖೆ ಸಚಿವರೇ ಹಾಗೂ ಮತ್ತೆ ಏನು ಮಾನ್ಯ ಪ್ರಧಾನಮಂತ್ರಿಗಳೇ ಹಾಗೂ ಮುಖ್ಯಮಂತ್ರಿಗಳೇ, ಈ ಕಾಡಂಚಿನ ಅತ್ಯಂತ ಕುಗ್ರಾಮ ಆಗಿರ್ತಕ್ಕಂಥ ಹಂದಿಕೋಪಾಡ್ ಗ್ರಾಮದ ಕಣ್ಣೀರಿನ ಕತೆ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ಸಂಸದ ಕಾಗೇರಿ ಅವರೇ ಖಾನಾಪುರ ತಾಲೂಕಿನ ಕಾಡಂಚಿನ ಗ್ರಾಮಗಳ ಅಭಿವೃದ್ಧಿಗೆ ಹಿಂದೇಟು ಯಾಕೆ? ಉತ್ತರ ಕನ್ನಡ ಸಂಸದರು ನಮ್ಮ ಕಿತ್ತೂರು ಹಾಗೂ ಖಾನಾಪುರ ಕ್ಷೇತ್ರಗಳನ್ನ ಅದ್ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾರೆ ಎಂಬುದಕ್ಕೆ ಈ ವರದಿಯು ಸಹ ಸಾಕ್ಷಿ. ಹೌದು, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಡಂಚಿನ ನಿವಾಸಿಗಳು ವಾಸವಾಗಿರುವ ಗ್ರಾಮ ಹಂದಿಕೂಪವಾಡ. ಹೌದು, ಖಾನಾಪುರ ತಾಲೂಕಿನಿಂದ ಕಣಕುಂಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಗುಲೆ ಗ್ರಾಮಕ್ಕೆ ಸಂಚಾರ ಮಾಡುವಾಗ ಮಾರ್ಗ ಮಧ್ಯದಲ್ಲಿ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಈ ಹಂದಿಕೂಪವಾಡ ಗ್ರಾಮದ ನಿವಾಸಿಗಳ ಪರಿಸ್ಥಿತಿ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ. ಈ ಗ್ರಾಮಕ್ಕೆ ಹೋಗುವಾಗ ದಟ್ಟ ಅರಣ್ಯದಲ್ಲಿ ಸುಮಾರು 4 ಕಿಲೋಮೀಟರ್ ನಷ್ಟು ತೀವ್ರ ಹದಗೆಟ್ಟಿರುವ ಕಾಡು ದಾರಿಯಲ್ಲೇ ಈ ಗ್ರಾಮಕ್ಕೆ ಸಂಚಾರ ಮಾಡಬೇಕು. ಇನ್ನು ಈ ಗ್ರಾಮದಲ್ಲಿ ಅಂದಾಜು 100 ಕುಟುಂಬಗಳು ವಾಸವಾಗಿದ್ದು ಇಲ್ಲಿ ಸರ್ಕಾರಿ ಶಾಲೆ ಇದೆ. ಆದರೆ ಈ ಗ್ರಾಮದಲ್ಲಿ ಇಲ್ಲಿವರೆಗೂ ಸಹ ರಸ್ತೆಗಳೇ ಇಲ್ಲದಿರುವುದು, ಕುಡಿಯುವ ನೀರಿನ ಸಮಸ್ಯೆ, ಹೀಗೆ ಹಲವಾರು ಸವಾಲುಗಳ ಸಮಸ್ಯೆಗಳಿಗೆ ಸಿಲುಕಿರುವ ಈ ಗ್ರಾಮಕ್ಕೆ ಅಭಿವೃದ್ಧಿ ಕಾಯಕಲ್ಪವೇ ಮರೀಚಿಕೆಯಾಗಿದೆ. ಮತ್ತೊಂದು ಕಡೆ ಮಳೆಗಾಲದಲ್ಲಿ ಈ ಗ್ರಾಮದಲ್ಲಿ ನಿರಂತರ ಮಳೆ ಇರುವುದರಿಂದ ಇಲ್ಲಿ ಸಮರ್ಪಕವಾದ ರಸ್ತೆ ಇಲ್ಲದಿರುವುದರಿಂದ ಇಲ್ಲಿ ಯಾರೂ ಸಹ ಗ್ರಾಮದಿಂದ ಹೊರಗೆ ಹೋಗುವುದಿಲ್ವಂತೆ. ಇದರ ಜೊತೆಗೆ ಅನಾರೋಗ್ಯ ಮತ್ತು ಗರ್ಭಿಣಿ ಹೆಣ್ಮಕ್ಳು ಆಸ್ಪತ್ರೆಗೆ ತೆರಳಲು ತುಂಬಾನೇ ಹರಸಾಹಸ ಪಡ್ತಾರೆ. ಇನ್ನು ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಹಸ್ತಕ್ಷೇಪ ಮಾಡುವ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಇಲ್ಲಿ ಇದ್ದು ಇಲ್ಲದಂತಾದ ಕೇವಲ ಬಿಲ್ ತೆಗೆದುಕೊಂಡು ಹೋಗುವುದಕ್ಕೆ ಮಾತ್ರ ಜಲಜೀವನ್ ಮಿಷನ್ ಯೋಜನೆ ಅಡಿ ಮನೆ ಮನೆಗೆ ನಲ್ಲಿಗಳನ್ನು ಸ್ಥಾಪಿಸಿ PDO ಹಾಗೂ ಗುತ್ತಿಗೆದಾರರ ಜೊತೆಗೂಡಿ ಬಿಲ್ ತೆಗೆದುಕೊಂಡು ಹೋಗುತ್ತಿರುವುದು ಬಿಟ್ಟರೆ ಮನೆ ಮನೆಗೆ ಮಾತ್ರ ನೀರು ಬರದೇ ಇರುವುದು ತುಂಬಾ ಬೇಜಾರಿನ ಸಂಗತಿಯಾಗಿದೆ. ಇನ್ನು ಮಾನ್ಯ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಗ್ರಾಮ ಕಾಗೇರಿಯಲ್ಲಿ ಕೇವಲ 20 ಮನೆಗಳು ಮಾತ್ರ ಇದ್ದು ಈ ಗ್ರಾಮವು ಸಹ ಕಾಡಂಚಿನ ಗ್ರಾಮವಾಗಿದ್ದು ಈ ಗ್ರಾಮಕ್ಕೆ ಅಗತ್ಯ ಸೌಲಭ್ಯಗಳು ಆದ ಹೈಟೆಕ್ ರಸ್ತೆ, ವಿದ್ಯುತ್ ಕಂಬ, ಕುಡಿಯುವ ನೀರು, ನೆಟ್ವರ್ಕ್, ಹೀಗೆ ಎಲ್ಲಾ ಸೌಲಭ್ಯಗಳನ್ನು ದೊರಕಿಸಿರುವ ಮಾನ್ಯ ಸಂಸದರು ಕೇವಲ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಖಾನಾಪುರ ತಾಲೂಕಿನ ಈ ರೀತಿ ಕಾಡಂಚಿನ ಗ್ರಾಮಗಳಿಗೆ ಇನ್ನು ಸೌಲಭ್ಯ ದೊರಕದೇ ಇರುವುದು ತುಂಬಾ ನೋವಿನ ಸಂಗತಿಯಾಗಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಸಂಪಾದಕ ಬಸವರಾಜು ಇಲ್ಲಿಗೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಶಿರ್ಸಿ ಭಾಗದ ಪತ್ರಕರ್ತರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಹಾಲಿ ಸಂಸದರಿದ್ರಲ್ಲ ನಮ್ಮ ಕಾಗೇರಿ ಸಾಹೇಬ್ರದು. ಹೌದು. ನಂದೇನಪ್ಪಾ ಅಂತಂದ್ರೆ ಈಗ ಬಹುತೇಕ ಎಲ್ಲಾ ಕಾಡಂಚಿನ ಗ್ರಾಮಗಳಿದಾವೆ, ಮೂಲಭೂತ ಸೌಕರ್ಯಗಳು ಎಲ್ಲ ಇವಿದಾವೆ, ಸಾಕಷ್ಟು ವಂಚಿತ ಆಗಿದಾವೆ. ಮತ್ತೆ ರಸ್ತೆಗಳಂತೂ ಆ ಕಾಡಂಚಿನ ಗ್ರಾಮಗಳಿಗೆ ಹೋಗಕ್ಕೆ ತುಂಬಾ ಸಾಕಷ್ಟು ಕಷ್ಟ ಪಡ್ಬೇಕಾಗ್ತದೆ. ಹೌದು. ಆದ್ರೆ ಕಾಗೇರಿ ಗ್ರಾಮ ಅಂತಕ್ಕಂಥದ್ದು ಬರೀ 20 ಮನೆ ಇದಾವೆ ಅಂತ ತಿಳ್ಕೊಳ್ಳಿ. ಸಂಸದರ ಹುಟ್ಟೂರು ಅದು. ಹೌದೌದು. ಸ್ವಗ್ರಾಮ ಬೇರೆ. ಆದ್ರೆ ಅಲ್ಲಿ ಬರೀ 20 ಮನೆಗಳು ಇರೋದಕ್ಕೆ ಏನು ಒಂದು NH4 ರೋಡ್ ಇಲ್ಲ, ಆ ರೀತಿ ಹೈಟೆಕ್ ರೋಡ್ ಇದೆ. ಹೌದೌದೌದು.
ಅವರಿಗೋಸ್ಕರ ಮಾಡ್ಕೊಂಡಿದ್ದಾರೆ ಅವರು. ಹಾ ಆದ್ರೆ ಈ ಅಲ್ಲೇ ನೋಡಿ ಹಳೆಗದ್ದೆ ಅವೆಲ್ಲ ಇದು ನೋಡ್ಬಿಟ್ರೆ ತುಂಬಾ ಇದಾಗ್ತೈತ್ರಿ, ಗೌರಿ ಅವೆಲ್ಲ. ಹೌದೌದು. ಹಾ ಈ ರೀತಿ ಯಾಕೆ ತಾರತಮ್ಯ? ಮತ್ತೊಮ್ಮೆ ಅದೇ ಸಂಸದರು ಇರೋ ಜಾಗದಲ್ಲಿ ಐತಿ, ಬೇರೆಯವರಿಗೆಲ್ಲ ಯಾರಿಗೂ ಇಲ್ಲ ರಸ್ತೆಗಳು. ಹಾ ಹಾಗಾಗಿ ಕೇಳ್ಬೇಕಾದ್ರೆ ಮಾತ್ರ ಇರುತ್ತಷ್ಟೇ. ಈಗ ಇನ್ನೊಂದು ಹೇಳ್ತೀನಿ ಕೇಳಿ, ಈ ಕಡೆ ಖಾನಾಪುರದಲ್ಲಿ ಒಂದು ಹಂದಿ ಓಪನ್ ಮಾಡ ಅಂತ ಹೇಳ್ಬಿಟ್ಟು ಒಂದಿದೆ. ಬಹುತೇಕ ಗ್ರಾಮಗಳು ಇವತ್ತಿಗೂ ಸಹ ಟಿಲ್ ಟುಡೇ ಸಾಕಷ್ಟು ಒಂದ್ ರೀತಿ ಸಮಸ್ಯೆಗಳಿದಾವೆ, ಮೂಲಭೂತ ಸೌಕರ್ಯಗಳಿಲ್ಲ. ಏನಾದ್ರು ಕೇಳಿದ್ರೆ ಅರಣ್ಯ ಇಲಾಖೆ ಹಸ್ತಕ್ಷೇಪ ಮಾಡ್ತಾರೆ ಯಾವ್ದಾದ್ರು ಅಭಿವೃದ್ಧಿ ಕೆಲ್ಸಗಳಿಗೋದ್ರೆ. ಆದ್ರೆ ಈಗ ಸಂಸದ್ರು ಗ್ರಾಮಕ್ಕೆ ಹೋಗ್ಬೇಕಾಗ್ತಕ್ಕಂತ ಕಾಗೇರಿಗೆ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಅಷ್ಟೆಲ್ಲಾ ರೋಡ್ ಮಾಡಿದಾರಲ್ಲ, ಅವಾಗ ಮರಗಳು ಕಡಿದ್ರಲ್ಲ, ಅವಾಗೇನು ತೊಂದರೆ ಆಗ್ಲಿಲ್ವೋ? ಅವಾಗ ತೊಂದರೆ ಆಗಿಲ್ಲ, ಅದು ಈಗೆಲ್ಲ ತೊಂದರೆ ಆಗುತ್ತೆ ಅವ್ರಿಗೆ. ಅದೇ ಮರಗಳು ಈಗ ನೋಡಿ, ಮರಗಳು ಕಡ್ದಾಗ ಅವಾಗ ಅರಣ್ಯ ಇಲಾಖೆ ಯಾರು ಹಸ್ತಕ್ಷೇಪ ಮಾಡಿಲ್ಲ. ಇವಾಗ ಇದಾಯ್ತು. ಹೇಳಿ ಸರ್ ನೀವೇ, ನೀವು ಸಹ ಆ ಕಡೆ ಭಾಗದ ಪತ್ರಕರ್ತರು. ಹೌದೌದು. ಈ ರೀತಿ ಯಾಕೆ ತಾರತಮ್ಯ? ಬರೇ ಒಬ್ಬ ಪ್ರಭಾವಿಗಳು ಜನಪ್ರತಿನಿಧಿಗಳು ಊರಿಗೆ ಹೋಗ್ಬೇಕಾಗಿರ್ತಕ್ಕಂತ ಇವಾದ್ರೆ ಯಾವ ಅರಣ್ಯ ಇಲಾಖೆಯರು ಎಲ್ಲ ಸೈಲೆಂಟ್. ಆದ್ರೆ ಒಂದು ಜನಸಾಮಾನ್ಯರು ಬಡವರು ವಾಸ ಮಾಡ್ತಕ್ಕಂತ ಗ್ರಾಮಗಳಿಗೆ ಹೋಗ್ಬೇಕಾದ್ರೆ ಅರಣ್ಯ ಇಲಾಖೆ ಬೇಗ ಹಸ್ತಕ್ಷೇಪ ಮಾಡೋದು. ಕರೆಕ್ಟ್. ಹಾಗಾಗಿ ನೋಡಿ, ಈಗ ನೀವು ಕಾಗೇರಿ ಗ್ರಾಮಕ್ಕೆ ಹೋಗಿದ್ದೀರಾ ನೀವು? ಹೌದು, ಹೋಗ್ತಾ ಇರ್ತೀವಿ ನಾವು. ಕಾಗೇರಿಗೆ ಹೋಗುವಾಗ ಎಷ್ಟು ರೋಡ್ ಹೆಂಗಾಗಿದೆ? ರೋಡ್ ಹೆಂಗಾಗಿದೆ ಅನ್ನೋದಕ್ಕಿಂತ ಈ ಗುಂಡಿ ತಂಡಿ ಏರುಪೇರು ಅದೆಲ್ಲ ಏನೂ ಇಲ್ಲ. ಒಂದು ಲೆವೆಲ್ ರೋಡ್ ಅಲ್ಲಿ ಮನೆಗೆ ಹೋಗೋ ರೋಡ್ ಅಂದ್ಬಿಟ್ರೆ ಅವ್ರಿಗೆ ಒಂಚೂರು ದಡ್ಕಿ ಆಗ್ಬಾರ್ದು, ಅವ್ರಿಗೆ ಆ ತರ ರೋಡ್ ಇದೆ ಅವ್ರದ್ದು. ಹಾಗಾಗಿ ನಂದೇನು ಓಕೆ, ಅಭಿವೃದ್ಧಿ ಪಡಿಸ್ಕೊಳ್ಳಿ, ಕಾಗೇರಿ ಅಂತಕ್ಕಂಥದ್ದು ಗ್ರಾಮ ಓಕೆ ಅಭಿವೃದ್ಧಿ ಪಡಿಸ್ಕೊಳ್ಳಿ. ಅದೇ ರೀತಿ ಎಲ್ಲಾ ಗ್ರಾಮಗಳ್ನು ಅವ್ರು ವ್ಯಾಪ್ತಿಲಿ ಬರ್ತಕ್ಕಂತ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ ಮೇಲೆ ಒತ್ತಡ ಏರಿ ಅಭಿವೃದ್ಧಿ ಪಡಿಸೋದು ಇವ್ರ ಜವಾಬ್ದಾರಿ ಅಲ್ವಾ? ಹೌದು, ಅವ್ರಿಗೆ ಜವಾಬ್ದಾರಿ ಅನ್ನೋದಕ್ಕೆ ಅವ್ರು ಕಾಣ್ತಾರೆ. ಇಲ್ಲಿ ಯಾವ್ದಾರು ಒಬ್ರು ಜನಸಾಮಾನ್ಯರು ಅವ್ರಿಗೆ ಹೋಗಿ ಸಿಗ್ಬೇಕು ಅಂದ್ರೆ ನೋಡ್ಲಿಕ್ಕಿಲ್ಲ ಅವರು. ಅದೇ ಎಲೆಕ್ಷನ್ ಅಲ್ಲಿ ಮಾತ್ರ ಕಾಣೋದು ಬಿಟ್ರೆ ಎಲೆಕ್ಷನ್ ನಂತರ ಯಾರು ಕಾಣ್ತಾರ ಅವ್ರು? ಹಾಗಾಗಿ ಇಂಥವನ್ನ ಈ ರೀತಿ ತಾರತಮ್ಯ ಹೋಗ್ಬೇಕಾಗಿದೆ ಸರ್. ಯಾಕಪ್ಪ ಅಂತಂದ್ರೆ ನೋಡಿ, ನನಗೆ ಭಾರಿ ಇದಾಯ್ತು ಸರ್. ಕೆಲವು ಕಡೆ ಕಾಡಂಚಿನ ಗ್ರಾಮಗಳ ನಿವಾಸಿಗಳದ್ದು ನಾನು ನ್ಯೂಸ್ ಧ್ವನಿ ಎತ್ತಲಿಕ್ಕೆ ಹೋಗಿರ್ತೀನಿ. ಈ ರೀತಿ ತಾರತಮ್ಯ ಬಿದ್ರೆ ಯಾವ ರೀತಿ ಹೇಳಿ ಸರ್ ನೀವೇ? ಅದೇ 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 ಅದೇ. ಅದಕ್ಕೋಸ್ಕರ ಎಲ್ಲಿದ್ದೀರಾ? ನಾನು ಇಲ್ಲಿ ಒಂದು ಗ್ರಾಮಕ್ಕೆ ಬಂದಿದ್ದೆ, ಕಾಡಂಚಿನ ಗ್ರಾಮಕ್ಕೆ ನ್ಯೂಸ್ ಮಾಡಕ್ಕೆ. ಹಾಗಾಗಿ ನಿಮ್ಮ ಅಭಿಪ್ರಾಯ ತಗೊಂಡು ಕುಡಿಯ ನೀರು ಬರಲ್ಲ, ಇದೇ ಬೋರಿಂದ ಎಲ್ಲಾರು ಗ್ರಾಮಕ್ಕೆ ನೀರು ಆಯ್ತಾ. ಮತ್ತೆ ಜೊತೆಗೆ ಬರೀ ಇಲ್ಲಿ ಈ ಒಂದು ಹಂದಿ ಕೋಪಾಡದಲ್ಲಿ JJM ಅಂತಕ್ಕಂಥದ್ದು ಇದಿದೆ. ಅರಣ್ಯ ಇಲಾಖೆ ಹಸ್ತಕ್ಷೇಪ ಮಾಡಿದ್ರೆ ಇಲ್ಲಿ ಕೇಂದ್ರ ಸರ್ಕಾರದ JJM ಹೆಂಗ್ ಮಾಡಿದ್ರಿ ಆಯ್ತಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಯಾಕೆ ಮತ್ತೆ ವಿಶೇಷವಾಗಿ ಇಲ್ಲಿ ರಸ್ತೆ ಮಾಡ್ಲಿಕ್ಕೆ ಅರಣ್ಯ ಇಲಾಖೆ ಹಸ್ತಕ್ಷೇಪ ಮಾಡ್ತೀರಾ, ಮತ್ತೆ ಅದೇ ರೀತಿ ಇಲ್ಲಿ JJM ಮಾಡ್ಲಿಕ್ಕೆ ಯಾವ ರೀತಿ ಇದು ಮಾಡಿದ್ರೆ? ಹಾಗಾಗಿ ನಾನು ರಸ್ತೆ ಮಾಡಬಾರ್ದು ಅಂತಲ್ಲ, ದಯವಿಟ್ಟು ಇಂಥ ಕಾಡಂಚಿನ ಪ್ರದೇಶಗಳಿಗೆ ಎಲ್ಲಾ ಮೂಲಭೂತ ಸೌಕರ್ಯಗಳು ಕೊಡಿ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ನೋಡಿ, ಈ ಕೇಂದ್ರ ಸರ್ಕಾರದ JJM ವ್ಯವಸ್ಥೆ ಇದನ್ನ ಮಾಡ್ಕೊಬಿಟ್ಟಿದ್ದೀರಾ. ಅದೇ ರೀತಿ ರಸ್ತೆ ಮತ್ತೆ ಅಗತ್ಯ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ನಿಮ್ಗೆ ಏನ್ ದಾಡಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಖಾನಾಪುರ ತಾಲೂಕಿನ ಒಂದ್ ರೀತಿ ಕಣಕುಂಬಿಯ ಒಂದ್ ರೀತಿ ಕಾಡಂಚಿನ ಗ್ರಾಮ, ಚಿಗಳೆಗೆ ಹೋಗ್ಬೇಕಾದ್ರೆ ರೈಟ್ ಸೈಡ್ ಬರ್ತೈತೆ, ಅದೇ ಹಂದಿ ಕೋಪವಾಡ ಅಂತಕ್ಕಂಥ ಗ್ರಾಮಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಇಲ್ಲಿ ಈಗ ನಾನು ಹಂದಿ ಕೋಪವಾಡಗೆ ಕಳೆದ ಒಂದು 7 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅದೇ ಗ್ರಾಮ ಅದೇ ಇದೆ, ಪಾಪ ಹೆಣ್ಮಕ್ಳೆಲ್ಲ ಅಲ್ಲೇ ಇದ್ದಾರೆ ಪಾಪ. ಏನ್ರಿ, ಆಧುನಿಕ ಜಗತ್ತಿನಲ್ಲೂ ಸಹ ಯಾವುದೇ ರೀತಿ ಅಭಿವೃದ್ಧಿ ಕಾಣಿಲ್ಲ ಅನ್ನೋದಕ್ಕೆ ಈ ಗ್ರಾಮನೇ ಸಾಕ್ಷಿ. ಯಾಕಪ್ಪ ಅಂದ್ರೆ ಕಾಡಂಚಿನ ಪ್ರದೇಶ ಒಂದ್ ರೀತಿ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಮೂಲಭೂತ ಸೌಕರ್ಯಗಳಿಗೆ ರಸ್ತೆನೇ ಇಲ್ಲ, ಮತ್ತೆ ಕರೆಂಟ್ ವ್ಯವಸ್ಥೆ ಅಷ್ಟಕ್ಕಷ್ಟೇ, ಮತ್ತೆ ಆರೋಗ್ಯದ ಸಮಸ್ಯೆ ವಿಶೇಷವಾಗಿ ಹಾಸ್ಪಿಟ್ಲ್ಗಳಿಗೆ ಸಮಸ್ಯೆ ಆದ್ರೆ ಕಣಕುಂಬಿಗೆ ಹೋಗ್ಬೇಕು. ಓಕೆ, ಆ ಕಣಕುಂಬಿಲ್ ನೋಡಿದ್ರೆ ಅಲ್ಲಿ ಡೈರೆಕ್ಟ್ ಆಗಿ ಯಾವ ಡಾಕ್ಟರ್ಗಳೇ ಇರಲ್ಲ, ಮತ್ತೆ ಸಿಬ್ಬಂದಿಗಳೇ ಇರಲ್ಲ. ಪಾಪ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳುಗಳು ಇದ್ದಾರೆ. ಮತ್ತೆ ಇದ್ರ ಜೊತೆಗೆ ಇಲ್ಲಿ ಈ ಶಾಲೆಗೆ ಬಂದು ಭೇಟಿ ಕೊಟ್ಟಿದ್ದೀನಿ. ಇಲ್ಲಿ 29 ಜನ ಮಕ್ಕಳು, ಇದೇ ಗ್ರಾಮದ ಮಕ್ಕಳು ಅಲ್ಲಿ ಕಲಿತಾರೆ ಶಾಲೆಗೆ. 29 ಜನ ಮಕ್ಕಳು. ಮತ್ತೆ ಇದ್ರ ಜೊತೆಗೆ ಆ ಲೈಟ್ಗಳೆಲ್ಲ ಇದು ಮಾಡಿದ್ರೆ ಲೈಟ್ಗಳು ನೋಡಿ ಎಲ್ಲ ಆನ್ ಆಗ್ತಾವ ಇಲ್ವೋ ಗೊತ್ತಿಲ್ಲ, ಅರ್ಥ ಆಯ್ತಾ? ಮತ್ತೆ ಈಗ ಅರಣ್ಯ ಇಲಾಖೆಯವರು ಕಾಡಂಚಿನ ಒಂದ್ ರೀತಿ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳು ಕೊಡೋದಕ್ಕೆ ಏನಪ್ಪಾ ಹೇಳ್ತಾರಂದ್ರೆ,
ಅರಣ್ಯ ಇಲಾಖೆ ಹಸ್ತಕ್ಷೇಪ ಮಾಡ್ತೀರಾ ಅಂತ ಹೇಳ್ತೀರಾ. ಆದರೆ ಈಗ ನೀವು ಕೇಂದ್ರ ಸರ್ಕಾರದ ಸ್ವಾಮಿತ್ವದ ಆ JJM ಹೆಂಗಪ್ಪ ಮಾಡಿದ್ರಿ ನೀವು ಅರಣ್ಯ ಇಲಾಖೆ ಅಧಿಕಾರಿಗಳೇ? ಆಯ್ತಾ, ಈಗ ನೋಡಿ ಎಲ್ಲದಕ್ಕೂ JJM ಮಾಡಿದೀರಾ ನೀವು. ಅವಾಗ ನಿಮ್ ಅರಣ್ಯ ಇಲಾಖೆ ನಿಯಮಗಳು ಅಡ್ಡ ಬರ್ಲಿಲ್ವಾ? ಹಾಗಾಗಿ ಈಗ ನಾನೇನ್ ಕೇಳೋದು, ವಿಶೇಷವಾಗಿ ಇದ್ರ ಬಗ್ಗೆ ಜನಪ್ರತಿನಿಧಿಗಳು MP ಅವರು ಧ್ವನಿ ಎತ್ತಬೇಕು. ಯಾಕಪ್ಪ ಅಂದ್ರೆ ಬರೀ ನೀವು ವೋಟ್ ಬ್ಯಾಂಕ್ ಮಾತ್ರ ಇವ್ರು ನೀವು ವೋಟ್ ಹಾಕ್ಸ್ಕೊಂಡು ಹೋಗೋದಲ್ಲ. ಆಯ್ತಾ, ಬರೇ ನೋಡಿ ಈಗ ಆ JJM ಬರೀ ಬಿಲ್ ತಗೊಳಕ್ಕೆ JJM ಇನ್ಸ್ಟಾಲೇಷನ್ ಮಾಡ್ಬಿಟ್ರಿ ನೀವು. ಆಯ್ತಾ, ಆದ್ರೆ ಇನ್ನುಳಿದ ರಸ್ತೆ ಮಾಡಿಸ್ಕೊಳಕ್ ಏನಾಗಿದೆ ನಿಮ್ಗೆ? ಅದೇ ರೀತಿ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ಇತ್ತ ಕಾಯಕ್ಕೆ ಏನಾಗಿದೆ? ಪಾಪ ಇವತ್ತು ಸಹ ನೋಡಿ ಆ ಹೆಣ್ಮಕ್ಳು ಪರಿಸ್ಥಿತಿ ನೋಡಿ. ಹಾಗಾಗಿ ದಯವಿಟ್ಟು ಇಂಥವನ್ನ ಈ ರೀತಿ ಇದಾಗೋದನ್ನ ತಪ್ಪಿಸ್ಬೇಕು. ಅಟ್ಲೀಸ್ಟ್ ಮೂಲಭೂತ ಸೌಕರ್ಯ ಕೊಡಿ. ಸ್ವತಃ ಕಾಗೇರಿ ಅವರೇ ನಿಮ್ಮ ಗ್ರಾಮಕ್ಕೆ ನಾನು ಬಂದಿದ್ದೆ. ಆಯ್ತಾ, ಕಾಗೇರಿ ಅಂತಕ್ಕಂಥ ಗ್ರಾಮಕ್ಕೆ ಬಂದಿದ್ದೆ. ಆ ಶಿರ್ಸಿಯ ಒಂದ್ ರೀತಿ ನಿಮ್ಮ ಗ್ರಾಮಕ್ಕೆ ಬಂದಿದ್ದೆ. ಎಷ್ಟು ಫಸ್ಟ್ ಕ್ಲಾಸ್ ಕಾಡೊಳಗಡೆ ಬಂದಿದೆ ರೋಡು. ಓಕೆ, ಅದ್ರ ಜೊತೆಗೆ ಇಲ್ಲಿ ಎಷ್ಟು ಮನೆ ಇದಾವ್ರಿ? ಇಲ್ಲಿ ಮನೆ ಎಷ್ಟಿದಾವೆ? ಅಂದ್ರೆ ಎಷ್ಟು? 40 ಮನೆಗಳಿದಾವೆ. ಆದ್ರೆ ನಿಮ್ಮ ಕಾಗೇರಿಯಲ್ಲಿ ಎಷ್ಟಿರೋದು? ಬರೀ 16ರಿಂದ 20 ಮನೆ ಇದಾವೆ. ಅದಕ್ಕೆ ಒಂದ್ ರೀತಿ ನ್ಯಾಷನಲ್ ಹೈವೇನ ಇಲ್ಲ, ಆ ರೀತಿ ರಸ್ತೆ ಮಾಡ್ಕೊಂಡಿದ್ದೀರಾ. ಆಯ್ತಾ, ಅದೇ ರೀತಿ ಮೂಲಭೂತ ಸೌಕರ್ಯಗಳು ಮಾಡಿದೀರಾ. ನಿಮ್ ಮನೆವರೆಗೂ ಸಹ ಒಂದ್ ರೀತಿ ಟಾರ್ ರೋಡ್ ಮಾಡ್ಕೊಂಡಿದ್ದೀರಾ. ಆದ್ರೆ ನೋಡ್ರಿ, ನಿಮ್ಗೆ ಹಾಕಿರ್ತಕ್ಕಂಥ ಓಟು, ನಿಮ್ಗೆ ಹಾಕಿರ್ತಕ್ಕಂಥ ಜನ, ಆಯ್ತಾ, ನಿಮ್ಗೆ ಹಾಕಿರ್ತಕ್ಕಂಥ ಒಂದ್ ರೀತಿ ವೋಟ್ ಬ್ಯಾಂಕ್ ಇದು. ಈ ಜನಗಳು ಪಾಪ ಪರಿಸ್ಥಿತಿ ಯಾವ ರೀತಿ, ಅವ್ರ ಜೀವನ ಮಾಡೋದು ಯಾವ ರೀತಿ? ಆಯ್ತಾ, ಅವ್ರಿಗೆ ಮೂಲಭೂತ ಸೌಕರ್ಯಗಳಿಲ್ದ ರೀತಿ ಯಾವ ರೀತಿ ಮರುತ್ತವ್ರ ಜನ ನೋಡಿ, ಆ ಕಣ್ಣೀರಿನ ಪರಿಸ್ಥಿತಿ ನೋಡಿ ಇದ್ರಲ್ಲೇ. ಹಾಗಾಗಿ ದಯವಿಟ್ಟು ಇಂಥವಕ್ಕೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ದಯವಿಟ್ಟು ಒಂದ್ ರೀತಿ ಇದ್ ಮಾಡಿ. ಇಲ್ಲಾಂದ್ರೆ ನಾವು ಮಾತ್ರ ಸುಮ್ಮನೆ ಇರಲ್ಲ. ಪ್ರತಿ ಕಾಡಂಚಿನ ಜನರ ಪರವಾಗಿ ನಾವು ನಿಂತ್ಕೋತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ದಯವಿಟ್ಟು ಇವರು ಈ ಸಮಸ್ಯೆಗಳ ಬಗ್ಗೆ ಏನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಬನ್ನಿ. ಹೌದಾ? ಹೌದು. ಅಲ್ಲ, ಈ ಯಾರಾದ್ರೂ ಏನೋ ಅದು ಇಲ್ಲಿ ಜನಪ್ರತಿನಿಧಿಗಳು ಅವರೆಲ್ಲ ಏನ್ ಮಾಡ್ತಾವ್ರ ಇಲ್ಲಿರೋ ಲೋಕಲ್ ಸರ್ ನಮ್ಮ MLA ಹಲ್ಗೆಗರ್ಜಿ ಕ್ವಶನ್ ಮಾಡ್ತಾರ. ಇಲ್ಲಿಂದ ಸರ್ ಇದು ನೋಡಿದ್ವಿ ಸರ್, ಕ್ವಶನ್ ಮಾಡ್ತಾರ ರೋಡ್ಗೆ ಅಭಿವೃದ್ಧಿ ಬೇಕು ಹೇಳ್ತಾರ. ಫುಲ್ ಸರ್ ಇದು ಮಾಡ್ತಾರ ಸರ್ ಎಲ್ಲಾರು. ಅಭಿವೃದ್ಧಿ ಇಲ್ಲ, ಏನಿಲ್ಲ ಇಲ್ಲ ನಮ್ಮ ಭಾಗ್ಯ. ಸರ್ಕಾರ ಗಮನ ಹರಿಸ್ಬೇಕು. सरकार गमन हरिसಬೇಕು सर. काय गाडी नाही, मोटर येत नाही, काय नाही आम्हाला. सुधारणा नाही. आमच्या मुलांचे गोते होत्यात, कसलीच आम्हाला सुधारणा नाही. ಏನ್ ನಿಮ್ MLA ಅವ್ರು ಏನ್ ಮಾಡ್ತಾವ್ರೆ? ಯಾರು ಎಲ್ಲ ಏನ್ ಮಾಡ್ತಾವ್ರೆ? कसं आहे ते सांग. टायमेला लाईट नाही, रस्ता नाही, काय नाही. दिल्लीवर व्हायला तर रोड नाही, काय नाही. डोंगरात जायला पाहिजे आम्हाला. कुठलं तर गाडी केली तर हॉस्पिटलला खानापूरला जायला पाहिजे. तर कसलीच ಇಲ್ಲ नाही 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 नाही. गावची सोयच कुठलीच अजूनपर्यंत झालेली नाही. शिशी रोड नाही, गटार नाही, रोड नाही. 20-25 मुलं इथनं कणकुमीला जातात चालत. ಓಕೆ बस नाही त्यांना. पावसाळ्यात आमची चालत जायची पण सोय होत नाही. ಓಕೆ दोघांवर पाणी होते, गाडीची सोय होत नाही, मोटरसायकल सुद्धा जात नाही. आणि पाण्याची म्हटलं तर आता हे ह्याचं पाणी नुसतं मोटर जोडी सोडलेलं आहे. ಓಕೆ टाकी नाही, स्टॉक पाणी राहत नाही. ಓಕೆ ते आता पाणी बंद पडलं तर आम्हाला परत प्यायला पण पाणी नाही. 3 दिवस राहू दे, 4 दिवस राहू दे, पण पाण्याची सोय नाही. शाळा आहे, अतिथी टीचर 2 आहेत. गव्हर्नमेंट मास्टर नाही. गव्हर्नमेंट नाहीये. गव्हर्नमेंट नाही मास्टर. क्या पिंड है? गव्हर्नमेंट मास्टर नाही. असे भरपूर समस्या आम्हाला आजपर्यंत काहीच केलेलं नाही. फक्त ही लाईट आहे, एवढंच आहे म्हणायला, खांबे दिसतात एवढं. ಜನಪ್ರತಿನಿಧಿಗಳ MLA ಸರ್ ಏನ್ ಮಾಡ್ತಾ ಇದ್ದಾರೆ? एवढं आहे, एवढंच आहे. त्याच्या सोय म्हणून आजपर्यंत कुठला गटर केला, रोड केला, शिशी रोड सुद्धा नाही आमचा केला. ಓಕೆ गटर मारून कुठू घेऊन गेले 2 वेळा आहे. ಓಕೆ पण आजपर्यंत शिशी रोड केला नाही किंवा गटर बांधले नाही. ಓಕೆ ಯಾರು ಫಾರೆಸ್ಟ್ ಅವ್ರು ಅಬ್ಜೆಕ್ಷನ್ ಮಾಡ್ತಾರೆ? फॉरेस्टरने अब्जेक्शन हे रोड आम्हाला करून देण्यात आले. ಓಕೆ फॉरेस्टर हे 1.5 किलोमीटर होते. फॉरेस्टर चिकुळाला तिकडे रोड गेला, हे 1.5 किलोमीटर रोड आमच्या घरापर्यंत होते. ಓಕೆ तो फॉरेस्टर करून देईन. ಓಕೆ कुठल्या आमदारकडे गेलो आणि कुणाकडे गेलो त्यांनी सांगतात फॉरेस्ट खाता ऑब्जेक्शन द्यायला ते करून देईन. ಓಕೆ ಒಟ್ಟಾರೆ ಇವನ್ನೆಲ್ಲ ಸುಧಾರಣೆ ಮಾಡ್ಬೇಕು. ಓಟ್ आम्हाला करून देण्यात आले. ನಿಮ್ಮ ಹೆಸರು? ನಮ್ಮ ಹೆಸರು ಸುಮಿತ್ರಾ ಪದು ಜಂಗ್ಲೆ. ಹೌದಾ? ಯಾವ ಇದೇ ಊರ? ಇದು ಊರು. ಹೇಳಮ್ಮ, ಏನೇನ್ ಸಮಸ್ಯೆ ಇದೆ ಇಲ್ಲಿ? ಏನ್ ಸಮಸ್ಯೆ ಇಲ್ಲಿ? ರೋಡನ್ನು ಇಲ್ಲ. ಮಕ್ಕಳು ಶಾಲೆಗೆ ಹೋಗಿದ್ರೆ ಅವ್ರಿಗೆ ರೋಡ್ ಇಲ್ಲ, ಏನಿಲ್ಲ. ಮತ್ತೆ ಜನವರನ ಇದ್ದಾವ.
ಹುಲಿನೂ ಇದ್ದಾವ, ಎಲ್ಲರೂ ಇದ್ದಾವ. ಅವರಿಗೆ ರಸ್ತೆನೂ ಇಲ್ಲ, ಏನಿಲ್ಲ. ಅವ್ರ ಮಕ್ಕಳು ಹೋಗಿದ್ರೆ ಹೋಗ್ತಾವ, ಇಲ್ಲ ಅಂದ್ರೆ ಮನ್ಯಾಗನೂ ಇರ್ತಾವ. ಅಲ್ಲ ಈಗ ಅಲ್ಲಿ ಚಿಗುಳಿಗೆ ಹೋಗೋ ರೋಡ್ ಇಂದ ಇಲ್ಲಿವರೆಗೂ ಸಮರ್ಪಕ ರಸ್ತೆ ಇಲ್ಲ. ಇಲ್ಲ ಹಾ, ಮಳೆಗಾಲದಲ್ಲಿ ಹೆಂಗ್ ಮಾಡ್ತೀರಾ? ಮಳೆಯಲ್ಲಿ ಹೋಗಿದ್ರೆ ಹೋಗ್ತಾರ, ಇಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾವ. ಹೌದಾ? ಹೌದು. ಇಲ್ಲಿ ಮಳೆಗಾಲದಲ್ಲಂತೂ ಬಸ್ ಇದ್ ಬರಲ್ಲ. ಇಲ್ಲಿ ಬಸ್ ಇಲ್ಲಿ ಬರುದೇ ಇಲ್ಲ. ಬಸ್ ವ್ಯವಸ್ಥೆನೂ ಇಲ್ಲ. ಇಲ್ಲ, ಇಲ್ಲಿ ಬಸ್ಸನೂ ಇಲ್ಲ, ಮಕ್ಕಳಿಗೆ ಬಸ್ ಇಲ್ಲ, ಏನಿಲ್ಲ, ಯಾರು ಇಲ್ಲ. ಹಾಸ್ಪಿಟ್ಲಿಗೆ ಎಲ್ಲಿ ಹೋಗ್ತೀರಾ? ಹಾಸ್ಪಿಟಲ್ಗೆ ಹೋಗ್ಬೇಕು, ಆದ್ರೆ ಕನಕುಬಿಗೆ ಹೋಗ್ಬೇಕು ನಮಗೆ. ಅಲ್ಲಿ ಡಾಕ್ಟರ್ಸ್ ಎಲ್ಲ ಇದಾರ? ಡಾಕ್ಟರ್ ಇದ್ದಾವ, ಸರ್ಕಾರಿ ಹಾಸ್ಪಿಟಲ್ ಇದ್ದಾವ. ಹೌದಾ? ಹಾ. ಇಲ್ಲಿ ಟೀಚರ್ಸ್ ಇದಾರ ಸರ್ಕಾರಿ ಶಾಲೆಗೆ? ಟೀಚರ್ ಇದ್ದಾವ. ಹೌದಾ? ಅಲ್ಲ, ಏನೋ ಗೆಸ್ಟ್ ಇದಾರಂತಲ್ಲ, ಅತಿಥಿ ಶಿಕ್ಷಕರು? ಇಲ್ಲ. ಹೌದಾ? ಇನ್ನ ಏನೇನ್ ಸಮಸ್ಯೆ ಇದೆ? ಕುಡಿಯೋ ನೀರು? ಕುಡಿಯುವುದು ನೀರು, ನಮ್ಗೆ ನೀರುನು ಸ್ವಲ್ಪ ಈಗ ಬರುದಿಲ್ಲ. ಹಾ. ಯಾವಾಗಾದ್ರೆ ಬಂದಿದ್ರೆ ಬರ್ತವೆ, ಕರೆಂಟ್ ಇದ್ರೆ ನೀರು ಬರ್ತಾವ. ಮತ್ತೆ ಇಲ್ಲಿ JJM ಮಾಡಿದ್ರಲ್ಲ, ಅದನ್ನು ನೀರು ಇಲ್ಲ ನಮ್ಗೆ. ನಳ ಕೊಟ್ಟಿದ್ದಾರೆ, ಹಾ, ಅದಕ್ಕೆ ನೀರುನು ಇಲ್ಲ ನಮ್ಗೆ. ಒರೆ ಇದ್ ಮಾಡ್ಬಿಟ್ಟು ಬಿಲ್ ತಕೊಂಡ್ ಹೊರಟೋಗ್ಬಿಟ್ರು. ಹೌದು, ನಮ್ಗೆ ನೀರು ಮನೆಯಲ್ಲಿ ಯಾರಿಗೆ ನಳದಿಂದ ನೀರು ಬರುದಿಲ್ಲ ನಮ್ಗೆ. ಹೌದಾ? ಹೌದು. ಒಟ್ಟಾರೆ ಈ ಸಮಸ್ಯೆಗಳೆಲ್ಲ ಬಗೆಹರಿಬೇಕು. ಹೌದು, ನಮ್ಗೆ ಏನಿಲ್ಲ ಇಲ್ಲಿ ಎಂತ ಇಲ್ಲ ನಮಗೆ. ಗೊತ್ತಾಯ್ತಲ್ಲ ಮಾನ್ಯ ಜನಪ್ರತಿನಿಧಿಗಳೇ, ಮಾನ್ಯ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೇಳಿಕ್ ಬಯಸ್ತೀನಿ, ನೀವು ಬರೇ ಈ ಜನದ್ದು ವೋಟ್ ಬ್ಯಾಂಕ್ ಮಾತ್ರ ನಂಬ್ಕೊಳ್ಳೋದಲ್ಲ, ಬರೇ ವೋಟ್ ಬ್ಯಾಂಕ್ ಮಾತ್ರ ಇವ್ರು ಸೀಮಿತ ಮಾಡ್ಕೊಳ್ಳೋದಲ್ಲ, ಬರೇ ಮತಗಳು ಮಾತ್ರ ಹಾಕ್ಸ್ಕೊಳ್ಳೋದಲ್ಲ. ದಯವಿಟ್ಟು ಆ MLA-ಗಳಿಗೆ ಹೇಳ್ತೀನಿ, ಆ MP-ಗಳಿಗೆ ಹೇಳ್ತೀನಿ, ಮತ್ತೆ ಎಲ್ಲಾ ಆ ಜನಪ್ರತಿನಿಧಿಗಳಿಗೆ ಹೇಳ್ತೀನಿ, ಇಂಥ ಕಾಡಂಚಿನ ನಿವಾಸಿಗಳ ಕಣ್ಣೀರು ಒರೆಸಿ ಮೂಲಭೂತ ಸೌಕರ್ಯ ದೊರಕಿಸ್ಕೊಡಿ. ಯಾಕಪ್ಪ ಅಂದ್ರೆ ಜನ ಇದ್ ಮಾಡ್ತಾರೆ, ಅದನ್ನ ಬಿಟ್ಟು ಎಲೆಕ್ಷನ್ ಟೈಮ್ ಬಂದ್ಬಿಟ್ಟು ವೋಟ್ ಹಾಕ್ಸ್ಕೊಂಡು ಹೋಗೋದಲ್ಲ. ದಯವಿಟ್ಟು ಇಂಥವಕ್ಕೆ ಆದಷ್ಟು ಮೂಲಭೂತ ಸೌಕರ್ಯ ದೊರಕಿಸಿ ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಣಕುಂಬಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.